ಗುಡ್ ಆಫ್ಟರ್ನೂನ್ ಸರ್. ಯಾರಾದ್ರೂ ನನ್ನ ಪರಿಚಯ ಇರೋರು ಇದ್ರೆ ಹೇಳ್ಬೋದಾ? ಸಾಮಾನ್ಯ ಸ್ಟೂಡೆಂಟ್ಸ್ ಇರ್ತಾರೆ, ಪರಿಚಯದವ್ರು ಇರ್ತಾರೆ, ಫ್ರೆಂಡ್ಸ್. ಸರ್ ನಾನು ಎ ಪಿ ಪ್ರಕಾಶ್ ಸರ್. ಓ ಪ್ರಕಾಶ್ ಫ್ರಮ್ ಕನಕಪುರ. ರೂರಲ್ ಕಾಲೇಜ್ ಕನಕಪುರ. ಓ ಹೌದು ಸರ್. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ಫೈನ್. ಗುಡ್ ಆಫ್ಟರ್ನೂನ್ ಸರ್. ಸರ್ ನಮಸ್ತೆ, ನಾನು ಇಂದುಮತಿ ಸರ್, ರೂಪಾ MJ KS ಆಫೀಸರ್. ಓ ರೂಪನ್ನ ಸಿಸ್ಟರ್. ಎಸ್ ಸರ್. ಮೊನ್ನೆ ರೂಪ ಅವ್ರನ್ನ ಭೇಟಿ ಮಾಡಿದ್ದೆ. ಯಾವ್ದೊಂದು ಸ್ಪೆಷಲ್ ಟಾಕ್ ಕಾರ್ಪೊರೇಷನ್ ಇಟ್ಕೊಂಡಿದ್ರು, ಅಲ್ಲಿ ಹೋಗಿದ್ದೆ. ವಾಟರ್ ಜಲ್ ಜೀವನ್. ಎಸ್ ಸರ್, ಹೇಳಿದ್ರು ಸರ್. ಅಮ್ಮ ನಿಮ್ದು ಸಬ್ಜೆಕ್ಟ್ ಏನಮ್ಮ ಇಂದುಮತಿ ಅವರೇ? ಲಾ ಸರ್. ಫೈನ್. Anybody other than Indumati Prakash? Good afternoon. ಹೇಳಿ. Sir, good afternoon. I am Dr. Manju Indi. ಮಂಜು ಗೊತ್ತಾಯ್ತು, ಫೋನ್ ನೋಡ್ತಾ ಇದ್ದೀನಿ. I could able to see you. ಎಲ್ಲಿ ಕಾಲೇಜಿಂದ ಇನ್ವಾಲ್ವ್ ಆಗಿದ್ದೀರಾ? ಕಾಲೇಜಿಂದ? ಹೌದು ಸರ್, ಕಾಲೇಜಿಂದ ಸರ್. Okay, fine. Good afternoon, sir. ಹೇಳಿ. Good afternoon, sir. Last time gender sensitization. ಮಾಲಿನಿ ಅಂತ. ಫೈನ್. ನೈಸ್ ಟು ಮೀಟ್ ಯು. ವೆರಿ ಶಾರ್ಟ್. ಮತ್ತೆ ಇಮಿಡಿಯೇಟ್ ಆಗಿ ತಗೊಂಡ್ಬಿಟ್ರ ಕೋರ್ಸ್ ನ? Yes, sir. ಏನ್ ಪೆಂಡಿಂಗ್ ಇದೆಯಾ? ಯಾವ್ದಾದ್ರು AGP ಪೆಂಡಿಂಗ್ ಇದೆಯಾ? No, sir. Only for sake of getting knowledge. Wow, very nice. Keep it up. Very rarely we find people. ಯಾಕೆಂದ್ರೆ ಇಮಿಡಿಯೇಟ್ಲಿ ನಾವು ಏನೇ ಆದ್ರೂ CAS ಗೆ ಫಸ್ಟ್ we give importance, later expanding our horizon, but still I appreciate you. Okay, anyhow. ನಮಸ್ಕಾರ ಸರ್. ಹೇಮಚಂದ್ರ ಸರ್ ನಮಸ್ಕಾರ. ನಾನು ಜಯಕುಮಾರಿ. ಓ ಮೇಡಮ್ ನಮಸ್ತೆ. ಓ ಫೈನ್. ಖುಷಿ ಆಯ್ತು. HRDC ಇಂದ ಒಳ್ಳೆ ಪ್ರೋಗ್ರಾಮ್ಸ್ ಗಳನ್ನ ನಮಗೆ ಕೊಡ್ತಾ ಇರೋದ್ರಿಂದ ನಾವು ಮಿಸ್ ಮಾಡ್ಕೊಳ್ದಂಗ ಅದ್ರಲ್ಲಿ ಭಾಗವಹಿಸ್ತಾ ಇದೀವಿ. ಇದೊಂದು ನಮ್ಗೆ ಸದಾವಕಾಶ. ಓಕೆ, ಮತ್ತೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸರ್ ನಾನು ಡಾಕ್ಟರ್ ಲಕ್ಷ್ಮಿ ಅಂತ, ಮಹಾರಾಣಿ ಕಾಲೇಜ್ ವಿದ್ಯಾರ್ಥಿನಿ. ಓ ವೆರಿ ಗುಡ್. ನನಗೆ ಯಾವ್ದು ಇಲ್ಲ ಸರ್, ಆದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಸ್ ಅ ವೆರಿ ಯೂಸ್ಫುಲ್ ಸಬ್ಜೆಕ್ಟ್. ಜೊತೆಗೆ ಇವತ್ತಿನ ಯೂತ್ಗೆ ಇದು ನಾವು ಪಾಠದ ಮಧ್ಯ ಒಂದ್ 5 ನಿಮಿಷ ಆದ್ರೂ ಹೇಳಲೇಬೇಕಾಗಿದೆ. ಲಕ್ಷ್ಮೀ ಮೇಡಮ್ ಅವರು ಎಲ್ಲಿ ಕೆಲಸ ಮಾಡ್ತೀರಾ? ಸರ್ ನಾನು ಮಹಾರಾಣಿ ಕಾಲೇಜಲ್ಲಿ 18 ವರ್ಷ ಇದ್ದೆ. ಬೆಂಗಳೂರು ಮಹಾರಾಣೀಸ್ ಅಲ್ಲಿ MBA MCom ಕೋಆರ್ಡಿನೇಟರ್ ಎಲ್ಲ ಆಗಿದ್ದೆ. ಈಗ ನಾನು ರಾಮನಗರ ವಸತಿ ಕಾಲೇಜ್ಗೆ ಪ್ರಿನ್ಸಿಪಲ್ ಆಗಿ ಬಂದಿದ್ದೆ ಸರ್. ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಮಾಡಿ ಆಮೇಲೆ ಮಧ್ಯಾಹ್ನ ಮಾತಾಡೋಣ. ಮತ್ತೆ ಯಾವ್ಯಾವ್ದೆಲ್ಲ ಯಾರು ಶ್ರೀಕಾಂತ್ ಮ್ಯೂಟ್ ಮಾಡಿ. ನಂಬರ್ ನೋಡ್ಲಿಲ್ಲ, ಹೆಸರು ನೋಡ್ಕೊಂಡು ಮಾತಾಡ್ತಾ. Okay. Anyhow, I came to know that today is the first day for you. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಮಾತಾಡ್ತಾರೆ. ನಂದು ಏನಿದ್ರು ಜಸ್ಟ್ ಗಿವಿಂಗ್ ಎ ಬರ್ಡ್ಸ್ ಐ ವ್ಯೂ, ಒಂದು ಪಕ್ಷಿ ನೋಟ ಕೊಡ್ತೀನಿ ವಿತ್ ಸಮ್ ಇಮೇಜಸ್, ವಿತ್ ಸಮ್ photographs and with some video clippings. Let us enjoy, because the post lunch session is always boring particularly for the participants. Namge niralla, we will be quite active, whether it is a pre-lunch or post-lunch or pre-tea or post-tea, it doesn't make any difference for us. But nimge definitely ಆ ಕಡೆ ಮ್ಯೂಟ್ ಸ್ಪೆಕ್ಟೇಟರ್ ಆಗಿ ಕುತ್ಕೊಳ್ಳೋದ್ರಿಂದ ಸ್ವಲ್ಪ ಬೋರಿಂಗ್ ಇರುತ್ತೆ. I will definitely make you sure that it won't be any boring topic at all. ಈಗ ತಾನೇ ಮೇಡಮ್ ಹೇಳಿದಾಗೆ ಇದು ನಮ್ಮೆಲ್ಲರನ್ನು ಕಾಡ್ತಿರೋ ಪ್ರಶ್ನೆ, ನ್ಯಾಚುರಲ್ ಡಿಸಾಸ್ಟರ್. ನೀವು 2024 ಮಾರ್ಚ್ಗೆ ಬಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಇನ್ನೊಂದು 3 months ಅಲ್ಲಿ ವಾಟ್ ವುಡ್ ಬಿ ದ ಸಿಚುವೇಶನ್ ಅಂಡ್ ಫೇಟ್ ಆಫ್ ಕರ್ನಾಟಕ ಆಸ್ ಫಾರ್ as ಡ್ರಿಂಕಿಂಗ್ ವಾಟರ್ ಇಸ್ ಕನ್ಸರ್ನ್ಡ್, ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್, ಮಂಡ್ಯ, ಹಾಸನ್, ಮೈಸೂರ್ ಎಲ್ಲ. ಯಾಕೆಂದ್ರೆ the water is getting depleted very quickly in all the major dams, whether it may be KRS or Harangi or Kabini or Hemavati. It will be very difficult, particularly for 2024 summer, for the southern Karnataka people. It will be a man-made disaster. Adu ನೋಡೋಣ, ತಗೋತೀನಿ ಟಾಪಿಕ್ ನಮ್ as we proceed. ಮುಂದೆ ಹೋಗೋಣ ಈಗ. Let me briefly tell you how the natural disaster can be defined. So it's a natural process on the earth
when we talk about natural disaster, if we talk about disaster, we have broadly can be classified into man-made and natural. But at the end of my session, I'll speak about man-made disasters. Right now, let me stick on to natural disaster and its definition and its types with examples. Image ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. Actually, this image I have downloaded from the official websites of National Geographic Channel. ಅಲ್ಲಿಂದ ತಗೊಂಡಿದ್ದೀನಿ with permission. High HD quality, high definition image. ನಿಮ್ಗೆ ಇದು ನೋಡಿದ್ರೆ ಗೊತ್ತಾಗ್ತಿದೆ what would be the volume or the power of nature. Suppose if it is struck to any building or any human being, even postmortem ಮಾಡೋಕ್ಕೂ ಬಾಡಿ ಸಿಗಲ್ಲ, ಅಷ್ಟು ಸಿವಿಯರ್ ಲೈಟ್ನಿಂಗ್, ಥಂಡರ್ ಬೋಲ್ಟ್ ಅಂಡ್ ಥಂಡರ್, ಮಿಂಚು, ಗುಡುಗು, ಸಿಡ್ಲು 3 ಇದೆ ಇಮೇಜ್ ಅಲ್ಲಿ. ಇದನ್ನೇ ಯಾಕೆ ಸರ್ ತಗೊಂಡ್ರಿ ಅಂತ ಹೇಳಿದ್ರೆ, ಸಿನ್ಸ್ ವಿ ಆರ್ ಫೇಸಿಂಗ್ ದ ಪ್ರಾಬ್ಲಮ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಇನ್ ಮುಂದಿನ ದಿನಗಳಲ್ಲಿ ಸಿಡಿಲು ಬಡಿದು ಸಾಯುವವರ ಸಂಖ್ಯೆ ಮಲ್ಟಿಪ್ಲೈ ಆಗುತ್ತೆ. ಈಗ ನೀವು ಗಮನಿಸಿದ್ದೀರೋ ಏನೋ ಗೊತ್ತಿಲ್ಲ, ಡಿಸೆಂಬರ್ ಇವತ್ತು 12-13 ಇದ್ದೀವಿ, ಸ್ಟಿಲ್ ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ವಿಂಟರ್. ನಮ್ಗಿನ್ನು ಚಳಿ ಅನಿಸ್ತಿಲ್ಲ, ಯಾರು ಸ್ವೆಟರ್ ಹಾಕೋತಿಲ್ಲ, ಬೆಳಿಗ್ಗೆ ಹಿಮ ಬೀಳ್ತಾ ಇಲ್ಲ, ಚಳಿ ಅನ್ನೋದು ಇಲ್ವೇ ಇಲ್ಲ. ಆಲ್ಮೋಸ್ಟ್ ಡಿಸೆಂಬರ್ ಮಿಡ್ಲಿಗೆ ಬಂದ್ಬಿಟ್ಟಿದೀವಿ. ಯಾಕೆ ಸರ್ ಹಂಗೆ ಆಗ್ತಿದೆ ಅಂದ್ರೆ, ನಮ್ಮ 3 ಕಡೆ ಇರೋ ಸಮುದ್ರ, ಸಾಗರ, ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಅಂಡ್ ಇಂಡಿಯನ್ ಓಷನ್ 3 ಬಿಸಿ ಆಗ್ಬಿಟ್ಟಿದೆ. tons of moisture has been carried away by our winds. ಅದು ಆಗ್ತಿಲ್ಲ ನಮಗೆ, ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ ನಮಗೆ. ಆಸ್ ವಿ ಪ್ರೊಸೀಡ್ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಿದ್ದಂಗೆ. ಐ ಹ್ಯಾವ್ ಕ್ವೈಟ್ ನಂಬರ್ ಆಫ್ ಇಮೇಜಸ್ ಟು ಶೋ ಯು, ಟು ಮೇಕ್ ಯು ಫೀಲ್ ಅಂಡ್ ನಿಮ್ಗೆ ಅರ್ಥ ಆಗ್ಬೇಕದು ಹೇಗಿದೆ ಅಂತ. ಲುಕ್ ಅಟ್ ಇಟ್. ನ್ಯಾಚುರಲ್ ಡಿಸಾಸ್ಟರ್ ಇಸ್ ದ ನೆಗೆಟಿವ್ ಇಂಪ್ಯಾಕ್ಟ್ following an actual occurrence of natural hazard in the event that it's ಅಂದ್ರೆ ಕಮ್ಯುನಿಟಿ ಆಸ್ ಸಚ್ ಅದು ಇದಾಗಬೇಕು, ನಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅದು. ಹಾಗಿದ್ದ ಅಮ್ಮಪುಟ್ಟಿ, ಇದು ಮಂಜುಳಾರೆ, ಇದು ಲುಕ್ ಅಟ್ ಇಟ್. Okay, thank you. So for the whole community it affects it. Natural disaster ಅಂತ ತಕ್ಷಣ ನೀವು ಯಾರೋ ಒಬ್ಬರಿಗೆ ಇಬ್ಬರಿಗೆ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಲೇಜ್ಗೆ ಆ ಥರ ಅಲ್ಲ, ಸಮುದಾಯವನ್ನೇ ತೊಂದರೆಗೆ ಮಾಡುವಂತ ನೆಗೆಟಿವ್ ಇಂಪ್ಯಾಕ್ಟ್ ಅದು ನ್ಯಾಚುರಲ್ ಡಿಸಾಸ್ಟರ್. ನೀವು ಇನ್ ಮುಂದೆ ಇನ್ನೊಂದು ವಾರ ಬರೀ ಇದನ್ನೇ ಕೇಳೋದ್ರಿಂದ, ಬೈ ದ ಎಂಡ್ ಆಫ್ ದಿಸ್ ಕೋರ್ಸ್ ಯು ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಗಿವ್ ಯುವರ್ ಓನ್ ಡಿಫಿನೇಷನ್. ನಿಮ್ಮದೇ ಆದಂತಹ ಒಂದು ಡಿಫಿನೇಷನ್ ಕೊಡೋ ಮಟ್ಟಿಗೆ ಹೋಗ್ತೀರಾ ನೀವು. ಐ ಹೋಪ್ ಅಂಡ್ ಐ ವಿಶ್. ನೋಡಿ, ನ್ಯಾಚುರಲ್ ಡಿಸಾಸ್ಟರ್ ಇಸ್ ಅ ಮೇಜರ್ ಇವೆಂಟ್. ನಾವು ಅದನ್ನ ಮೆಷರ್ ಮಾಡೋದೇ ಡ್ಯೂ ಟು ದ ಲಾಸ್ ಆಫ್ ಲೈಫ್, ಈವನ್ ಟು ಸಮ್ ಎಕ್ಸ್ಟೆಂಟ್ ಲಾಸ್ ಆಫ್ ಪ್ರಾಪರ್ಟಿ. ಅಲ್ಲಿ ನೋಡಿ, ಈ ವರ್ಡ್ಸ್ ಏನು ಯೂಸ್ ಮಾಡಿದ್ದೀನಿ. ನ್ಯಾಚುರಲ್ ಡಿಸಾಸ್ಟರ್ ಇಟ್ಸ್ ಅ ಪ್ರಾಸೆಸ್ ಇನ್ ದ ಜಿಯೋಸ್ಪಿಯರ್ ಅಲ್ಲಿ, ಲಿಥೋಸ್ಪಿಯರ್ ಶಿಲಾಗೋಳ, ಅಟ್ಮಾಸ್ಫಿಯರ್ ವಾಯುಗೋಳ, ಹೈಡ್ರೋಸ್ಪಿಯರ್ ಜಲಗೋಳ, ಬಯೋಸ್ಪಿಯರ್ ಜೀವಗೋಳ, ಇನ್ ಟೋಟಲ್ ಜಿಯೋಸ್ಪಿಯರ್ ಭೂಗೋಳ. ಇಷ್ಟರಲ್ಲಿ ಎಲ್ಲಾದ್ರೂ ಆಗ್ಬೋದು ನಿಮ್ಗೆ ಡಿಸಾಸ್ಟರ್. ಸರ್ ಅಲ್ಲೆಲ್ಲೋ ಅರ್ಥಬೇಕಾಯ್ತು, ಹಾಗಾದ್ರೆ ಲಿಥೋಸ್ಪಿಯರ್ ಆಗಿದೆ. ಸರ್ ಅಲ್ಲೆಲ್ಲೋ ದೊಡ್ಡ ಚಂಡಮಾರುತ ಆಗ್ಬಿಡ್ತು ಸರ್, ಹಾಗಾದ್ರೆ ಅಟ್ಮಾಸ್ಫಿಯರ್ ಆಗಿದೆ. ಸರ್ ಅಲ್ಲೊಂದು ಸುನಾಮಿ ಆಗಿದೆ, ಅದು ಹೈಡ್ರೋಸ್ಪಿಯರ್ ಆಗಿದೆ. ಅಲ್ಟಿಮೇಟ್ಲಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಸಫರಿಂಗ್, ದಟ್ ಮೀನ್ಸ್ ಇಟ್ ಇಸ್ ಟಾರ್ಗೆಟಿಂಗ್ ಬಯೋಸ್ಪಿಯರ್. ಈ ತರ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರ್ ಇನ್ನು ಮೇಕ್ ಇಟ್ ಮಚ್ ಸಿಂಪಲ್, ಇನ್ನು ಸ್ವಲ್ಪ ಸರಳೀಕರಣಗೊಳಿಸಿ. ಎ ಸಡನ್, ಅನ್ಎಕ್ಸ್ಪೆಕ್ಟೆಡ್ ಡಿಸಾಸ್ಟರ್ಸ್. ನಾವು ಸರ್ ನೀವು ವರ್ಡ್ ಯೂಸ್ ಮಾಡ್ತೀರಾ, ಓ ಇಟ್ ವಿಲ್ ಬಿ ಎ ಡಿಸಾಸ್ಟ್ರಸ್, ಓ ಇಟ್ ಈಸ್ ಅ ಡಿಸಾಸ್ಟ್ರಸ್ ಅಂತ. ವೆದರ್ ಇಟ್ ಇಸ್ ಮ್ಯಾನ್ ಮೇಡ್ ಆರ್ ನ್ಯಾಚುರಲ್, ಎನಿ ಇವೆಂಟ್ ವಿಚ್ ಟೇಕ್ ಪ್ಲೇಸ್ ಸಡನ್ಲಿ, ವಿಚ್ ಅನ್ಎಕ್ಸ್ಪೆಕ್ಟೆಡ್ಲಿ, ದಟ್ ಟು ಇನ್ ಡಿಸ್ಟ್ರಕ್ಟಿವ್ ಇನ್ ನೇಚರ್, ಆವಾಗ ನಿಮ್ಗೆ ಅದ್ರದ್ದು ಫೀಲ್ ಆಗ್ತಾ ಹೋಗುತ್ತೆ.
ನೋಡಿ ಒಂದು ವರ್ಡ್ ಯೂಸ್ ಮಾಡಿದ್ದೀನಿ, ಅಬ್ಸರ್ವ್ ಹಿಯರ್. ಕ್ಯಾಟಾಸ್ಟ್ರೋಫಿಕ್ ಇವೆಂಟ್, ಕ್ಯಾಟಾಸ್ಟ್ರೋಫಿ and beyond your forecast, beyond your imagination, beyond your measurement, ನಿಮ್ಮ ಅಳತೆಗೆ ನಿಲುಕದ್ದು. ಆಮೇಲೆ ನೋಡಿ, ದ ಸಿವಿಯಾರಿಟಿ ಆಫ್ ಎ ಡಿಸಾಸ್ಟರ್ ಈಸ್ ಮೆಜರ್ಡ್ ಇನ್ ಲೈಫ್ಸ್ ಲಾಸ್ಟ್. ಎಷ್ಟು ಜೀವಹಾನಿ ಆಗುತ್ತೆ, ಎಕನಾಮಿಕ್ ಲಾಸ್, ಎಷ್ಟು ಆರ್ಥಿಕ ಹೊರೆ ಬೀಳುತ್ತೆ, ನಷ್ಟ ಆಗುತ್ತೆ. ಅಷ್ಟೇ ಅಲ್ಲ ನೋಡಿ, ದ ಥರ್ಡ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಎಕ್ಸಾಮ್, ಇಲ್ಲಿ ಏನು ಇವರು ಎಕ್ಸಾಮ್ ಮಾಡ್ತೀವಿ ಅಟ್ ದ ಎಂಡ್ ಆಫ್ ದ ಕೋರ್ಸ್, ಅದಕ್ಕೆ ನೀವು ಆನ್ಸರ್ ಕೊಡ್ಬೇಕಾಗತ್ತೆ. ದ ಎಬಿಲಿಟಿ ಆಫ್ ದ ಪಾಪ್ಯುಲೇಷನ್ ಟು ರೀಬಿಲ್ಡ್, ಅದು ವೆರಿ ಇಂಪಾರ್ಟೆಂಟ್. ಈಗ ನ್ಯಾಚುರಲ್ ಡಿಸಾಸ್ಟರ್ ಇಂಡಿಯಾದಲ್ಲಿ ಆಗೋದಕ್ಕೂ ನ್ಯಾಚುರಲ್ ಡಿಸಾಸ್ಟರ್ ಜಪಾನ್ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಯಾಕೆ ಸರ್ ಹಂಗಂತೀರಾ ಅಂದ್ರೆ, ಎನಿ ಡಿಸಾಸ್ಟರ್ ವಿಚ್ ಸ್ಟ್ರೈಕ್ಸ್ ಜಪಾನ್, ದೇ ಹ್ಯಾವ್ ದ ಕೆಪಾಸಿಟಿ ಟು ರೀಬಿಲ್ಡ್ in a short span of time, whereas Indians, we are not that efficient, we have not that much of efficiency, or we don't have that much of economic capability and ability to rebuild. We build, but astondu preparedness illa. You must have heard NDRF. You must have heard NDRF. ಯಾರದು ಶ್ರೀಕಾಂತ್ ಎಂ ಅಂತ